ನಿಹಾರಿಕಾ ಸ್ಥಾನದಲ್ಲಿ ಅವನೇ ಇರಬೇಕು, ಅವನು ಈ ವಿಧವಾಗಿ ಆನಂದಿಸ್ಬೇಕು. ಅವಾಗಲ್ವಾ ನನಗೆ ಸಂತೋಷ ಆಗತ್ತೆ. ಆದರೆ ನನ್ನ ಕರ್ಮ ನಿಹಾರಿಕಾ ಜೊತೆ ಓಡಾಡಬೇಕಾಗಿದೆ. ಹೃದಯಕ್ಕೆ ರಕ್ತನ ತಗೊಂಡು ಹೋಗೋ ಧಮನಿಗಳಿಗೆ ತುಂಬಾನೇ ಡ್ಯಾಮೇಜ್ ಆಗಿದೆ. ತಕ್ಷಣ ಆಪರೇಷನ್ ಮಾಡಿಲ್ಲ ಅಂದ್ರೆ ಮಗು ಪ್ರಾಣಕ್ಕೆ ಅಪಾಯ. ಎಲ್ಲದನ್ನ ಸೇರಿಸಿ 5 ಲಕ್ಷದವರೆಗೂ ಖರ್ಚಾಗತ್ತೆ. ನನಗೆ ಉತ್ತರ ಹೇಳೋದಕ್ಕೆ ಕಷ್ಟ ಪಡ್ತಿದ್ದಾಳ ಪಾಪ. ಸದ್ಯಕ್ಕೆ ನನ್ನ ಹತ್ರ ಉತ್ತರ ಇಲ್ಲದೆ ಇರ್ಬೋದು, ಆದ್ರೆ ಕನಿಷ್ಠ ಫೋನ್ ರಿಸೀವ್ ಮಾಡಿ ಅಕ್ಕಂಗೆ ವಿಷಯ ಹೇಳಿಲ್ಲ ಅಂದ್ರೆ ಭಯ ಪಡ್ಕೊಂತಾಳೆ. ಅಕ್ಕ, ನೀನೇ ಫೋನ್ ಮಾಡೋವರೆಗೂ ನಾನ್ ಮಾಡಬಾರ್ದು ಅನ್ಕೊಂಡೆ. ಆದ್ರೆ ಡಾಕ್ಟರ್ ಹೇಳಿರೋ ಮಾತುಗಳು ಪದೇ ಪದೇ ನೆನಪಿಗೆ ಬರ್ತಿರೋದಕ್ಕೆ ಭಯ ಆಗಿ ಮಾಡಿದೆ. ಶ್ರೀಕರ್ನ ಕೇಳ್ತೀನಿ ಅಂದಿದ್ದೆ, ಕೇಳಿದ್ಯಾವನಿ? ಶ್ರೀಕರ್ ಅವರು ಮನೆಗೆ ಬಂದು ಮತ್ತೆ ಅರ್ಜೆಂಟ್ ಕೆಲಸ ಇದೆ ಅಂತ ಹೊರಗಡೆ ಹೋದ್ರು. ಮನೆಗೆ ಬರ್ತಿದ್ದ ಹಾಗೆ ಮಾತಾಡ್ತೀನಿ. ಹೇಗಾದರೂ ನಾನು ದುಡ್ಡಿಗೆ ಏರ್ಪಾಡು ಮಾಡ್ತೀನಿ. ನೀನೇನು ಭಯ ಪಡಬೇಡ ಅಕ್ಕ. ಸೌಮ್ಯಾಗ ಯಾವ ಕ್ಷಣ ಏನಾಗುತ್ತೋ ಅನ್ನೋ ಭಯ ನನಗೆ. ಗಂಡ ಎಂಥವನೇ ಆಗಿದ್ರು ಮಗಳಿಗೋಸ್ಕರ ನೋವನ್ನ ಸಹಿಸ್ಕೊಳ್ತಾ ಬದುಕ್ತಿದ್ದೀನಿ. ನನ್ನ ಮಗಳ ಪ್ರಾಣಕ್ಕೆ ಏನಾದ್ರೂ ಆಯ್ತು ಅಂದ್ರೆ ಮರುಕ್ಷಣನೇ ನನ್ನ ಉಸಿರು ನಿಂತು ಹೋಗುತ್ತೆ. ಅಕ್ಕ, ಹಾಗೆ ಮಾತಾಡ್ಬೇಡ. ನಾನು ಬದುಕಿರೋದಕ್ಕೆ ಕಾರಣ ನನ್ನ ಮಗಳು. ಅಂತ ನನ್ನ ಮಗಳೇ ಇಲ್ಲ ಅಂದ್ರೆ ನಾನು ಹೇಗಿರ್ತೀನಿ? ದೇವ್ರು ನಮಗೆ ದೊಡ್ಡ ಪರೀಕ್ಷೆ ನಿಟ್ಟು ತುಂಬಾ ಕಾಲ ಆಯ್ತು ಅಲ್ವಾ ಅಕ್ಕ? ಅದಕ್ಕೆ ಇಂಥ ಕಷ್ಟನ್ ತಂದು ತಲೆ ಮೇಲೆ ಹಾಕಿದಾನೆ. ನೀರಿಗೆದ್ರಿ ಈಜೋದು ಚಿಕ್ಕ ವಯಸ್ಸಿಂದನೂ ನಮಗ ಅಭ್ಯಾಸನೇ ಅಲ್ವಾ? ಸೌಮ್ಯಾಗೇನೂ ಆಗಲ್ಲ. ನಾಳೆಗೆಲ್ಲ ದುಡ್ಡು ನಿನ್ ಕೈಯಲ್ಲಿರತ್ತೆ, ಸರಿನಾ? ನಿನ್ ಜೀವನನೇ ಚೆನ್ನಾಗಿಲ್ಲ, ಅದು ಸಾಲದಕ್ಕೆ ಈ ಭಾರನ್ ಕೂಡ ನಿನ್ ಮೇಲೆ ಹಾಕಿದೀನಿ. ಗತಿ ಇಲ್ಲದೆ ನಿನ್ ಮೇಲೆ ಆಧಾರ ಪಡ್ತಿದೀವಿ. ನನ್ನನ್ನು ಕ್ಷಮಿಸು ಅವನಿ. ಯಾಕೆ ಆ ಥರ ಮಾತಾಡ್ತೀಯ? ನಿನ್ನ ಕ್ಷಮಿಸು ಅಂತ ಕೇಳಿಲ್ಲ ಅಂದ್ರೆ ನನ್ನ ಮನಸ್ಸು ಇನ್ನಷ್ಟು ಭಾರ ಆಗೋಗುತ್ತೆ. ಅದಕ್ಕೆ ನಿನಗೆ ಕ್ಷಮಿಸು ಅಂತಿದ್ದೀನಿ. ಶ್ರೀಕರ್ ಅವರು ಖಂಡಿತ ಸಹಾಯ ಮಾಡ್ತಾರೆ. ಎಷ್ಟೇ ತಡ ಆದ್ರೂ ಅವ್ರಿಗೋಸ್ಕರ ಕಾಯ್ತಾ ಇರ್ತೀನಿ. ಏನ್ರಿ, ಪ್ರಭಾಕರ್ ಅವರು ಫೋನ್ ಮಾಡಿದ್ದಾರೆ. ಪ್ರಭಾಕರ್ ಅವ್ರೆ ಹೇಳಿ. ಹಾ, ಅಮೌಂಟ್ ಬಂದಿದೆ ರೀ. ನೀವು ಆಫೀಸ್ಗೆ ಎಷ್ಟು ಗಂಟೆಗೆ ಬರ್ತೀರಾ ಹೇಳಿ, ಕಳಿಸ್ಕೊಡ್ತೀನಿ. ಓಕೆ, ಇಡ್ತೀನಿ. ತಗೊಳ್ಳಿ ಮಾವ. ಥ್ಯಾಂಕ್ಸ್ ಮಾ. ಅಮ್ಮ ನಿಹಾರಿಕಾ, ನಿಮ್ಮ ಅತ್ತೆ ಕೊಟ್ಟಿದ್ದ 10 ಲಕ್ಷನ ತಗೊಂಬಮ್ಮ, ಯಾರಿಗೋ ಕೊಡ್ಬೇಕು. ಸರಿ ಮಾವ. ಏ ರಾಧಾ. ಹಾ, ಬರ್ತಿದ್ದೀನಪ್ಪ.
ನನ್ನ ಫ್ರೆಂಡ್ ಪ್ರಭಾಕರ್ ಅವ್ರಿಗೆ 10 ಲಕ್ಷ ಕೊಟ್ಟು ಬರಬೇಕು. ಶ್ರೀಕರ್ ಬೆಳಗ್ಗೆನೆ ಹೊರಟೋದ. ನೀನು ನಿಮ್ಮ ಭಾವ ಹೋಗಿ ಕೊಟ್ಟು ಬನ್ನಿ. ಶ್ರೀಕರ್ ಅವ್ರ ಹತ್ರ ರಾತ್ರಿ ಮಾತಾಡೋಣ ಅಂದ್ರೆ ಆಗ್ಲಿಲ್ಲ. ಈಗ ಫೋನ್ ಮಾಡಿದ್ರೆ ಕನೆಕ್ಟ್ ಆಗ್ತಿಲ್ಲ. ಅಕ್ಕ ಟೆನ್ಷನ್ ಮಾಡ್ಕೊಂತಿರ್ತಾಳೆ. ಅವನಿ, ಅಸ್ತ್ರನ ಪ್ರಯೋಗಿಸೋದಕ್ಕೆ ಹೊರಟಿದ್ದೀನಿ. ಸಿದ್ಧವಾಗಿರು. ಅತ್ತೆ, ತರಕಾರಿ ಎಲ್ಲ ಖಾಲಿ ಆಗಿದೆ, ಬರುವಾಗ ತಗೊಂಡ್ ಬಂದ್ಬಿಡಿ. ಅತ್ತೆ ಅವರೇ, ಅತ್ತೆ ಅವರೇ, ಅತ್ತೆ ಅವರೇ, ಏನಾಯ್ತಮ್ಮ? ಇದರಿಂದ ನೀವೇನಾದ್ರೂ ದುಡ್ಡು ತಗೊಂಡಿದ್ರಾ? ಇಲ್ವಲ್ಲಮ್ಮ. ಅತ್ತೆ, ನೀವು ತಗೊಂಡ್ರೆ ಹೇಳ್ದೇನೆ ಇರ್ತೀನಮ್ಮ. ಇದರಿಂದ 5 ಲಕ್ಷ ಮಿಸ್ ಆಗಿದೆ. ಏನು? ನೀವು ಕೊಟ್ಟಿದ್ದ ದುಡ್ಡನ್ನ ಹಾಗೆ ಇಟ್ಟಿದ್ದೆ. ಬೆಳಿಗ್ಗೆ ಆಗೋ ಅಷ್ಟರಲ್ಲಿ ದುಡ್ಡು ಹೇಗ್ ಮಿಸ್ ಆಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ನಮ್ಮನೇಲಿ ಕಳ್ತನ ಆಗಿದ್ಯಾ? ಅದೇ ಅಲ್ವಾ ಮತ್ತೆ. ನಮ್ಮ ಮನೇಲಿ ಕಳ್ತನ ಆಗೋದು ಅಂದ್ರೇನು? ನೀನ್ ಹೋಗಿ ಸರಿಯಾಗಿ ಹುಡುಕಮ್ಮ. ಅಯ್ಯೋ, ನಾನು ಪೂರ್ತಿ ಹುಡುಕಿದ್ದೀನಿ. ಹೋದ್ರೆ 10 ಲಕ್ಷನೂ ಹೋಗ್ಬೇಕು, 5 ಲಕ್ಷನೇ ಹೋಗೋದು ಅಂದ್ರೇನು? ಸ್ವಂತದವರು ಕಳ್ತನ ಮಾಡೋ ಅಗತ್ಯ ನಮ್ಗಿಲ್ಲ. ಹೊರಗಡೆಯಿಂದ ಬಂದಿರೋರ್ ಕೆಲ್ಸನೇ ಆಗಿರುತ್ತೆ. ಹೊರಗಡೆಯಿಂದ ಬಂದಿರೋರು ಅವನಿ ಒಬ್ಳೆ ಅಲ್ವಾ? ಅಂದ್ರೆ ನೀನ್ ಕೂಡ ಹೊರಗಡೆಯಿಂದ ಬಂದವಳೆ ಅಲ್ವಾ? ಆಗಿರ್ಬಹುದು. ಬಟ್ ನಿನ್ ಹಾಗೆ 4 ದಿನ ಇದ್ದು ಹೊರಗಡೆ ಹೋಗೋಳ ಅಲ್ಲ ಅಲ್ವಾ ನಾನು? ನನಗೆ ಅವನಿ ಮೇಲೆ ಅನುಮಾನ ಬರ್ತಿದೆ. ನನಗೂ ಕೂಡ. ಯಾಕಂದ್ರೆ ಲಾಸ್ಟ್ ಟೈಮ್ ನಾನು 1 ಲಕ್ಷ ರೂಪಾಯಿನ ಡೆಪಾಸಿಟ್ ಮಾಡು ಅಂತ ಕೊಟ್ರೆ 10,000 ಉಪಯೋಗಿಸ್ಕೊಂಡಿದ್ಲಲ್ಲ. ಇದನ್ನೇ ತಿಂದ ಮನೆಗೆ ದ್ರೋಹ ಬಗ್ಯೋದು ಅಂತ ಹೇಳೋದು. ಅವನಿ ಅಂತ ಅವಳಲ್ಲ. ಯಾರು ಅನುಮಾನಿಸ್ಬೇಡಿ. ಅವನಿನೇ ತೆಗ್ದಿದ್ದಾಳೆ ಅಂತ ನಾನು ಖಂಡಿತವಾಗಿ ಹೇಳ್ತೀನಿ ಅತ್ತೆ ಅವರೇ. ಆಧಾರ ಏನಿದೆ? ಆ ಅವನಿ ಫ್ರೆಂಡ್ ಸುಜಾತ ಇದ್ದಾಳೆ ಅಲ್ವಾ, ಅವಳು ಅವನಿಗೆ 5 ಲಕ್ಷ ಸಹಾಯ ಮಾಡು ಅಂತ ಕೇಳಿದ್ಲು. ಹೇಗಾದ್ರೂ ನಾನು ಅಡ್ಜಸ್ಟ್ ಮಾಡ್ತೀನಿ ಅಂತ ಅವನಿ ಅವಳಗ್ ಮಾತು ಕೊಟ್ಟಿದ್ದನ್ನ ನಾನೇ ಕಣ್ಣಾರೆ ನೋಡಿದ್ದೀನಿ. ಅಮ್ಮನವ್ರ ಮೇಲೆ ಆಣೆ. ನೀನ್ ಹೇಳಿದ್ದು ನಿಜವಾಗ್ಲೂ ನಿಜಾನೇನಾ? ಅಮ್ಮನವ್ರ ಮೇಲೆ ಆಣೆ ಮಾಡಿ ಸುಳ್ಳು ಹೇಳ್ತೀನ ಅಕ್ಕ ನಾನು? ನೀನ್ ಅಂತವಳಲ್ಲ ಬಿಡು. ನಾನು ಹೇಳಿದ್ದು ನಿಜಾನೋ ಅಲ್ವೋ ಅಂತ ಅವನಿನೇ ಕೇಳ್ ನೋಡಿ. ನಿಹಾರಿಕಾ ಹೇಳಿದ್ದು ನಿಜಾನೇನಾ? ನಿಜಾನೇ ಆಂಟಿ. ನೋಡಿದ್ರ ಕಳ್ತನ ಮಾಡಿದ್ದೀನಿ ಅಂತ ಒಪ್ಕೊಂಡ್ಲು. ನಾನು ಕಳ್ತನ ಮಾಡಿದೀನಿ ಅಂತ ಒಪ್ಕೊಳ್ಳಿಲ್ಲ. ಸುಜಾತ ಅವರು ದುಡ್ಡು ಕೇಳಿದಕ್ಕೆ ಹೇಗಾದ್ರೂ ಏರ್ಪಾಡ್ ಮಾಡ್ತೀನಿ ಅಂತ ಮಾತ್ರ ಮಾತು ಕೊಟ್ಟಿದ್ದೆ. ನಿನಗೆ ಊಟಕ್ಕೆ ಇರೋಕ್ಕೆ ದಿಕ್ಕಿಲ್ದೇನೆ ನಮ್ ಮನೇಲಿ ಇದೆಯಾ? ನೀನ್ 5 ಲಕ್ಷ ಕೊಡ್ತೀಯಾ ಅಂತ ಮಾತು ಹೇಗೆ ಕೊಟ್ಟೆ? ಯಾವ್ದಾದ್ರೂ ಬ್ಯಾಂಕ್ ಕನ್ನ ಹಾಕ್ಬೇಕು ಅನ್ಕೊಂಡ್ಯಾ ಹೇಗೆ? ಹಾಗೆ ಅನ್ಕೊಂಡಿರ ಹಾಗಿದ್ದಾಳೆ. ಆಗದೆ ಇರೋದಕ್ಕೆ ಮನೆಗೆ ಕನ್ನ ಹಾಕಿದಾಳೆ. ನಮಗೇನೋ ಸುಣ್ಣ ಹಚ್ಚಿದ್ಲು. ಆ ದುಡ್ಡಿಗೂ ನಂಗೂ ಯಾವುದೇ ತರ ಸಂಬಂಧ ಇಲ್ಲ ಆಂಟಿ. ಅಮ್ಮನವ್ರ ಮುಂದೆ ಆಣೆ ಮಾಡು ಅಂದ್ರು ಮಾಡ್ತೀನಿ. ಆ ದುಡ್ಡು ತಗೊಂಡು ಹೋಗಿ ಸುಜಾತ ಕೊಟ್ಟಿದ್ಯಾ? ಮರ್ಯಾದೆಯಿಂದ ಹೋಗಿ ತಗೊಂಡ್ ಬಾ. ಆಂಟಿ
ನೀವಾದ್ರೂ ನನ್ನ ಮಾತು ನಂಬಿ. ಒಳ್ಳೇದಾಯ್ತು, ನಿನ್ನನ್ನು ಹಾಕೊಂಡು ನಂಬಿಕೆ ಅಂತ ಸಿನಿಮಾ ತೆಗಿಬೇಕು ಅನ್ಲಿಲ್ಲ. ಇಂಥವ್ರೆಲ್ಲ ನಮ್ಮ ಮನೆಯಲ್ಲಿ ಇರ್ಬೇಕಾ ಅತ್ತೆ? ಯಾವತ್ಗೆ ಆದ್ರೂ ಅಪಾಯನೇ ಅಲ್ವಾ, ಹೊರಗಡೆ ಕಳ್ಸೋಣ. ಏನ್ ನಡೀತಿದ್ಯಮ್ಮ? ಯಾರ್ ತಪ್ಪು ಯಾರ್ ಸರಿನೋ ಅಂತ ತಿಳ್ಕೊಳ್ದಿರೋ ಪರಿಸ್ಥಿತಿ ಆಗಿದೆ. ತೋಳುಗಳ ಗುಂಪು ದಾಳಿ ಮಾಡಿದಾಗ ಒಂಟಿ ಜಿಂಕೆ ಮರಿ ಭಯ ಪಡುತ್ತೆ ಅಲ್ವಾ ಅಂಕಲ್? ಈಗ ನನ್ನ ಪರಿಸ್ಥಿತಿನೂ ಹಾಗೇ ಇದೆ. ಹೀಗ್ ನಾಟಕ ಮಾಡೋರನ್ನ ನಾವು ನಂಬಿದ್ವಿ ಅಂದ್ರೆ ಮೋಸ ಹೋಗ್ತೀವಿ. ಹೊರಗಡೆ ಕಳ್ಸೋದೇ ಒಳ್ಳೇದು. ನೀನೇನಾದ್ರೂ ತಗೊಂಡಿದ್ರೆ ಹೇಳಮ್ಮ. ಯಾರು ನನಗೆ ಈ ಮಾತು ಹೇಳಿದ್ರು ಸಹಿಸ್ಕೊಂತೀನಿ, ಆದ್ರೆ ನೀವ್ ನನ್ಗೆ ಈ ಮಾತು ಹೇಳಿದ್ರೆ ಸಹಿಸ್ಕೊಳ್ಳೋದಿಲ್ಲ. ನನ್ ಮನೇಲಿ ಇಂಥ ಕಳ್ಳಿ ಇರಬಾರ್ದು. ಹೊರಗಡೆ ಹಾಕ್ತೀನಿ. ನಡಿ ಹೊರಗೆ. ನಿಹಾರಿಕಾ, ನಿಹಾರಿಕಾ, ನಿಹಾರಿಕಾ. ಆ ದುಡ್ಡು ಅವನೇ ತಗೊಂಡಿಲ್ಲ ಅಮ್ಮ. ಹೇಗ್ ಹೇಳ್ತೀಯಾ? ನಾನ್ ತಗೊಂಡಿದ್ದೀನಿ ಅದಕ್ಕೆ. ಆಫೀಸ್ನಲ್ಲಿ ಒಂದು ಚಿಕ್ಕ ಅಡ್ಜಸ್ಟ್ಮೆಂಟ್ಗೋಸ್ಕರ ತಗೊಂಡೆ. ಒಂದು ವಾರದಲ್ಲಿ ವಾಪಸ್ ಕೊಡ್ತೀನಿ. ಶ್ರೀಕರ್ ಅವರು ಸುಳ್ಳು ಹೇಳ್ತಿದ್ದಾರೆ. ಅವನೇ ತಗೊಂಡಿದ್ದೀನಿ ಅಂತ ಒಪ್ಕೊಂಡ್ಮೇಲೆ ಸುಳ್ಳು ಅಂತ ಹೇಳ್ತಿದ್ಯಲ್ಲಮ್ಮ. ಈ ವಿಷಯನ ಮೊದಲೇ ನೀನು ನಮ್ಮ ಹತ್ರ ಹೇಳಿದ್ರೆ ಅವನೇನು ಅನುಮಾನಿಸೋ ಪರಿಸ್ಥಿತಿನೇ ಬರ್ತಿರ್ಲಿಲ್ವಲ್ಲ. ಈ ಮಧ್ಯೆ ನೀವು ನಿಜಾನ ತಿಳ್ಕೊಳ್ತೇನೆ ನಿರ್ದಾಕ್ಷಿಣ್ಯವಾಗಿ ಮಾತಾಡ್ತಿದ್ದೀರಾ. ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಅಪ್ಪ. ಕಳ್ಳ ಅನ್ನೋ ಮಾತು ಚಿಕ್ಕದೇ ಇರ್ಬೋದು, ಅದ್ ಕೊಡೋ ನೋವು ತುಂಬಾ ದೊಡ್ಡದು. ನಿಹಾರಿಕಾ, ಇನ್ನೊಂದ್ಸಲ ಅವನಿ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ. ಮಿತಿ ಮೀರಿದ್ರೆ ಪರಿಣಾಮಗಳು ಬೇರೆ ರೀತಿನೇ ಇರುತ್ತೆ. ಹೆಂಡತಿ ಆಗೋಳಿಗೆ ಈ ರೀತಿ ವಾರ್ನಿಂಗ್ ಕೊಡ್ತಾರಾ ಯಾರಾದ್ರೂ? ತಪ್ಪು ಮಾತುಗಳನ್ನ ಮಾತಾಡಿದ್ರೆ ಎಚ್ಚರಿಕೆಗಳು ಯಾರಿಗೂ ತಪ್ಪಲ್ಲ. ಅವನಿ, ಅವನಿ, ನಾನಿಲ್ಲಿಟ್ಟಿದ್ದ 5 ಲಕ್ಷ ಏನಾಯ್ತು? ಏನಾಯ್ತು? ಏನ್ ಹುಡುಕ್ತಿದ್ಯಾ? ಅಕ್ಕ, ಅದು ಎದುರುಗಡೆಯವರಿಗೆ ಭಯ ಪಡಿಸೋ ನೀನು ಈ ರೀತಿಯಲ್ಲಿ ಭಯ ಪಡ್ತಿದ್ಯಾ ಅಂದ್ರೆ ಏನೋ ಇದೆ. ಏನ್ ಬಚ್ಚಿಟ್ಟಿದ್ಯೋ, ಏನ್ ಕಳ್ಕೊಂಡ್ಯೋ ಹೇಳು. ಆ 5 ಲಕ್ಷ ಕಾಣಿಸ್ತಿಲ್ಲ. $5 ಲಕ್ಷನಾ? ನಿನ್ನ ಹತ್ರ ಅಷ್ಟೊಂದು ದುಡ್ಡು ಯಾಕಿದೆ? ಅಥವಾ ಅವನಿ ತಗೊಂಡಿದ್ದಾಳೆ ಅಂತ ಆ 5 ಈ 5 ಒಂದೇ ಅಲ್ಲ ಅಲ್ವಾ? ಅದೇ ಕಾವ್ಯ.
ಏನ್ ನಡೀತು ಸ್ವಲ್ಪ ವಿವರವಾಗಿ ಹೇಳು. ಅವನಿನ ಸುಜಾತ ದುಡ್ಡು ಕೇಳೋದನ್ನ ನೋಡಿದ ತಕ್ಷಣ ಮನೆಗೆ ಬಂದು ಅತ್ತೆ ಇಡು ಅಂತ ಕೊಟ್ಟಿದ್ರಲ್ಲ, ಆ 10 ಲಕ್ಷದಿಂದ 5 ಲಕ್ಷ ತೆಗೆದು ಇಲ್ಲಿ ಬಚ್ಚಿಟ್ಟೆ. ಆ ಅವನಿನ ಸಿಕ್ಕಾಕ್ಸೋದಕ್ಕೆ ಕೆಲ್ಸಕ್ಕೆ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಇವಾಗ ನೋಡಿದ್ರೆ ಕಾಣಿಸ್ತಾ ಇಲ್ಲ. ಶ್ರೀಕರ್ ಅವರೇನೋ ತಾನೇ ತಗೊಂಡಿದ್ದೀನಿ ಅಂತ ಎಲ್ಲರ ಮುಂದೆ ಒಪ್ಕೊಂಡ್ರು. ನನಗೆ ಗೊತ್ತಿರೋ ಹಾಗೆ ಅವ್ರು ತಗೊಂಡಿರಲ್ಲ. ಆದ್ರೂ ಅವನಿನ ಸೇವ್ ಮಾಡಕ್ಕೋಸ್ಕರ ಅವ್ರು ಸುಳ್ಳು ಹೇಳಿರ್ತಾರೆ ಅಂತ ಅನಿಸ್ತಾ ಇದೆ. ಮತ್ತೆ ಆ ದುಡ್ಡು ಏನಾಯ್ತು? ನೀವೇನಾದ್ರೂ ತಗೊಂಡಿದ್ದೀರಾ ರಾಧಾ ಅವ್ರೆ? ಹಲೋ, ಏನು ಮಾತಾಡ್ತಿದ್ಯಾ? ಶೇರ್ ಮಾರ್ಕೆಟ್ ಕಿಂಗ್ ನಾನು. ನನಗಂತ ಅಗತ್ಯ ಏನಿಲ್ಲ. ಕೈಯಲ್ಲೇ 5 ಲಕ್ಷ ಇದ್ರೆ ಇನ್ನೂ ಸ್ವಲ್ಪ ಶೇರ್ಸ್ ತಗೋತಿದ್ದೆ ಅಂತ ಮೊನ್ನೆ ಹೇಳಿದೆಯಲ್ವಾ ಬಾಮೈದ? ನೀನೇನಾದ್ರೂ 5 ಲಕ್ಷ ದುಡ್ಡಿದ್ರೆ 1 ವಾರ ಬ್ಯಾಂಕಾಕ್ ಹೋಗಿ ರಿಲ್ಯಾಕ್ಸ್ ಆಗಿ ಬರ್ಬೋದು ಅಂತ ನೀನು ಕೂಡ ಅಂದಿದ್ದಿಲ್ಲ ಬಾವಾ. ನನಗೆ ನಿನ್ನ ಮೇಲೆ ಅನುಮಾನ ಬರ್ತಿದೆ. ಅಂದಿದ್ದೆ, ಆದ್ರೆ ನಾನಂತೂ ತಗೊಂಡಿಲ್ಲ ನಿಹಾರಿಕಾ. ನಿಜ, ನಿನ್ ಮೇಲೆ ಆಣೆ. ಅಕ್ಕ, ನೀನೇನಾದ್ರೂ ಯಾಕೆ ತಮಾಷೆನಾ? ನನಗಂತ ಕರ್ಮ ಬಂದಿಲ್ಲ. ಲಾವಣ್ಯ ಇಲ್ಲಿ ಬೈ ಬರ್ತ್ ಗೋಲ್ಡನ್ ಸ್ಪೂನ್. ಇನ್ನೊಂದ್ಸಲ ಈ ವಿಷಯದಲ್ಲಿ ನನ್ನ ಅನುಮಾನ ಪಟ್ರೆ ಮರ್ಯಾದೆ ಇರಲ್ಲ. ನನ್ನ ಮಗಳನ್ನ ಅನುಮಾನಿಸಿದ್ರೆ ಈಗ್ಲೇ ಹೋಗಿ ನಮ್ಮಮ್ಮನ್ಗೆ ಈ ವಿಷಯನ ಹೇಳ್ಬಿಡ್ತೀನಿ. ಹುಷಾರ್. ನಿಮ್ಮಲ್ಲಿ ಯಾರೋ ಒಬ್ರು ತಗೊಂಡಿಲ್ಲ ಅಂದ್ರೆ ಇನ್ಯಾರು ತಗೊಂಡಿರ್ತಾರೆ ಹೇಳಿ? ಹೇಯ್, ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ನಿನಗ್ ತಲೆ ಸರಿ ಇಲ್ವಾ? ಕಳ್ರೆಲ್ರು ಒಂದೇ ಜಾಗದಲ್ಲಿ ಸೇರಿದ್ರೆ ಇಂಥ ಜಗಳಗಳೇ ಆಗೋದು. ಹೋಗ್ಲಿ ಬಿಡು ಪಾಪ ಅಂತ ನಾವೆಲ್ಲರೂ ಸಪೋರ್ಟ್ ಕೊಟ್ಟಿದ್ದಕ್ಕೆ ನಮ್ಮ ಮೇಲೆ ಎಂತ ಆರೋಪ ಮಾಡ್ತಿದ್ದಾಳೆ ನೋಡಿದ್ಯಾ ಅತ್ತೆ? ಅದನ್ನೇ ನೋಡ್ತಿದ್ದೀನಿ. ನಮ್ ಗ್ಯಾಂಗಿಂದ ಹೊರಗಡೆ ಹಾಕಿದ್ವಿ ಅಂದ್ರೆ ಒದ್ದಾಡ್ತಾಳೆ ಅಂತ ಇವಳಿಗೆ ಗೊತ್ತಿಲ್ಲ. ಮಾಡಿ ದುಣ್ಣೋ ಮಹಾರಾಯ ಅನ್ನೋ ಹಾಗೆ ಕೊನೆಲಿ ಎಲ್ಲ ನಂಬುಡಕ್ಕೆ ಬಂದ್ ಬಿದ್ದಿದೆ. ಅವನೇನ್ ಸಿಕ್ಕಾಕ್ಸೋಕ್ ಹೋಗಿ ನೀನೇ ಸಿಕ್ಕಾಕೊಂಡಿದ್ಯಾ. ಆದ್ರೂ ಅಂತ ಪ್ಲಾನ್ ಮಾಡ್ಬೇಕು ಅಂದ್ರೆ ಒಂದ್ ಮಾತ್ ನಮ್ಮ ಹತ್ರ ಹೇಳ್ಬೇಕು ಅಲ್ವಾ? ಗ್ರೂಪ್ ಡಿಸ್ಕಷನ್ ವೆರಿ ವೆರಿ ಇಂಪಾರ್ಟೆಂಟ್ ನಿಹಾರಿಕಾ. ಆ ಅಮೌಂಟ್ನ ನಮ್ಮಲ್ಲಿ ಯಾರಿಗಾದ್ರೂ ಕೊಟ್ಟಿದ್ರೆ ನಾವು ಭದ್ರವಾಗಿ ಇಡ್ತಿದ್ವಿ ಅಲ್ವಾ? ನಿಮ್ಮ ಹತ್ರ ಹೇಳಿದ್ರೆ ಮ್ಯಾಟರ್ ಲೀಕ್ ಆಗತ್ತೆ ಅಂತ ಅನ್ಕೊಂಡೆ. ಸಕ್ಸಸ್ ಆದ್ಮೇಲೆ ಹೇಳೋಣ ಅನ್ಕೊಂಡೆ. ಹೀಗಾಗತ್ತೆ ಅಂತ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಈಗ ಆ ದುಡ್ಡನ್ನ ಹೊರಗಡೆ ಹೋಗಿ ಯಾರನ್ನೂ ಕೇಳ್ದೆ ಇರೋ ಹಾಗಾಗಿದೆ. ಒಳ್ಳೆ ಕೆಲಸ ಮಾಡಿದ್ಯಾ. ಮತ್ತೆ ಆ ದುಡ್ಡು ಏನಾಗಿರ್ಬಹುದು? ನನಗೆ ಯಾಕೋ ಶ್ರೀಕರ್ ಮೇಲೆ ತುಂಬಾ ಡೌಟ್ ಬರ್ತಿದೆ. ಶ್ರೀಕರ್ ಅವರು ನನ್ನ ಸೇವ್ ಮಾಡೋದಕ್ಕಾಗಿ ಹೇಳಿದ್ರಾ? ಇಲ್ಲ ಅಂದ್ರೆ ನಿಜವಾಗ್ಲೂ ಆಫೀಸ್ ಅಗತ್ಯಕ್ಕೆ ಆ ದುಡ್ಡನ್ನು ಉಪಯೋಗಿಸ್ಕೊಂಡ್ರಾ? ದುಡ್ಡು ನೀವೇ ತೆಗ್ದಿದ್ದು ಅಂತ ಹೇಳಿದ್ರಿ, ಅದು ನಿಜಾನಾ? ಆಫೀಸ್ ಅಗತ್ಯಕ್ಕೆ ಉಪಯೋಗಿಸ್ಕೊಂಡ್ರಿ ಅಂದ್ರಿ? ಅದು ಸುಳ್ಳು. ಯಾಕಷ್ಟು ದೊಡ್ಡ ಸುಳ್ಳು ಹೇಳಿದ್ರಿ? ನಿನ್ನ ಸೇವ್ ಮಾಡೋದಕ್ಕೆ. ನಂಗೇನು ಅರ್ಥ ಆಗ್ತಾ ಇಲ್ಲ. ನಿನ್ನೆ ನಾನು ಎಮರ್ಜೆನ್ಸಿ ಫೈಲ್ಗೋಸ್ಕರ ಮನೆಗೆ ಬಂದಾಗ ಏನ್ ನಡೀತು ಗೊತ್ತಾ?